ಆಸ್ಪತ್ರೆಯಲ್ಲಿ ಸೇವಾ ಶುಲ್ಕವನ್ನ ಹೆಚ್ಚಳ ಮಾಡಿದ ವಿಚಾರವನ್ನ ಪಬ್ಲಿಕ್ ಟಿವಿ ಕಳೆದ 3 ದಿನಗಳಿಂದ ಪ್ರಸಾರ ಮಾಡಿತ್ತು. ಈ ವರದಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾರಂಟಿಗೋಸ್ಕರ ಸೇವಾ ಶುಲ್ಕವನ್ನ ಹೆಚ್ಚಳ ಮಾಡಿಲ್ಲ, ಬದಲಾಗಿ ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಮಾಡಿರೋದು ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವಾ ಶುಲ್ಕ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 15% 20% ಸೇವಾ ಶುಲ್ಕವನ್ನ ಹೆಚ್ಚಿಸಿದ್ದಾರೆ. ಇದು ಆಸ್ಪತ್ರೆಗಳ ಅಭಿವೃದ್ಧಿಗೆ ಹೋಗುತ್ತೆ, ಅದು ಸರ್ಕಾರಕ್ಕೂ ಹೋಗಲ್ಲ, ಅದು ಗ್ಯಾರಂಟಿಗೂ ಹೋಗಲ್ಲ. ಗ್ಯಾರಂಟಿ ಶುಲ್ಕ ಪರಿಷ್ಕರಣೆಗೆ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನ ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಷ್ಟೇ ಅಂತ ಸಬೂಬನ್ನ ಕೊಡ್ತಾ ಇದ್ದಾರೆ ಸಚಿವರು. 15% 20% ಅಲ್ಪ ಪ್ರಮಾಣನ, ಕೆಲವು ಕಡೆಗಳಂತೂ 100ಕ್ಕೆ 100% ಏರಿಕೆಯನ್ನ ಮಾಡಿದ್ದೀರಿ. ಸೊ ಆ ಪಟ್ಟಿಯನ್ನು ಕೂಡ ಈಗಾಗಲೇ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಮಗದೊಮ್ಮೆ ಅದನ್ನ ಇಡ್ತಾ ಇದ್ದೀವಿ, ಎಲ್ಲಿ ಎಷ್ಟು ಹೆಚ್ಚಳ ಮಾಡಿದ್ದೀರಿ ಅಂತ. ಇದು ಅಲ್ಪ ಪ್ರಮಾಣ ಅಂತ ಹೇಳ್ತೀರಿ, ಜನರಿಗೆ ಹೊರೆ ಹಾಕ್ತಾ ಇರೋದು ಅಲ್ಪ ಪ್ರಮಾಣನ. ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು 10 ರೂಪಾಯಿದನ್ನು 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನು 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಇದು ARS ಸಮಿತಿ ಏನಿರ್ತದೆ, ARS ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಗ್ಯಾರಂಟಿಗೂ ಈ ಸೇವಾ ಶುಲ್ಕ ಹೆಚ್ಚಳಕ್ಕೂ ಸಂಬಂಧ ಇಲ್ಲ ಅನ್ನೋದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕ್ಲಾರಿಫಿಕೇಶನ್. ಆದರೆ ಸೇವಾ ಶುಲ್ಕವನ್ನು ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ, ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಿ? 10 ರೂಪಾಯಿ ಇದ್ರೆ 20 ರೂಪಾಯಿ, ಓಕೆ. 50 ರೂಪಾಯಿ ಇದ್ರೆ 100 ರೂಪಾಯಿ ಕಲೆಕ್ಟ್ ಮಾಡೋದಾ? 70 ರೂಪಾಯಿ ಇದ್ರೆ ಅಲ್ಲಿ 120 ರೂಪಾಯಿ ಕಲೆಕ್ಟ್ ಮಾಡೋದಾ? ನೋಡಿ ಎಲ್ಲೆಲ್ಲಿ ಹೇಗೆ ದರವನ್ನು ಏರಿಕೆ ಮಾಡಿದ್ದಾರೆ ಅಂತ. OPD ನೋಂದಣಿಗೆ ಹಳೇ ದರ ಇದ್ದದ್ದು 10 ರೂಪಾಯಿ, ಈಗ ಹೊಸದಾಗಿ 20 ರೂಪಾಯಿಯನ್ನು ಪಾವತಿ ಮಾಡಬೇಕು. ಅಂದರೆ ಅರ್ಥ 10 ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದಾರೆ. ಸೊ ಇದು ಅವ್ರು ಕೊಡ್ತಾ ಇರೋದು ಆಸ್ಪತ್ರೆಗಳ ಅಭಿವೃದ್ಧಿಗೆ. ಇದು ಗ್ಯಾರಂಟಿಗೂ ಹೋಗಲ್ಲ, ಸರ್ಕಾರಕ್ಕೂ ಹೋಗಲ್ಲ. ಇದೆಲ್ಲ ಅಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅಂತ. ಇನ್ನು ಒಳರೋಗಿಗಳ ಅಡ್ಮಿಷನ್ಗೆ ಒಂದು ದರವನ್ನು ನಿಗದಿಪಡಿಸಿದ್ದಾರೆ. ಅದು ಹಳೆ ದರ 25 ರೂಪಾಯಿ ಇತ್ತು, ಈಗ ಏಕ್ದಮ್ 50 ರೂಪಾಯಿಗೆ ಏರಿಸಿದ್ದಾರೆ. ಅಂದರೆ ಅರ್ಥ 25 ರೂಪಾಯಿ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಅಂದರೆ ಒಂದಕ್ಕೆ ಡಬಲ್ ಅಷ್ಟು ಈಗ ದರವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ರೋಗಿಗಳದ್ದು. ಇದು ಒಳರೋಗಿಗಳಿಗೆ ಅಡ್ಮಿಷನ್ ದರ 25 ಇದ್ದದನ್ನ 25 ಏರಿಸಿ 50 ರೂಪಾಯಿ ಮಾಡಿಟ್ಟಿದ್ದಾರೆ. ರಕ್ತ ಪರೀಕ್ಷೆಗೂ ಒಂದು ದರ ಫಿಕ್ಸ್ ಮಾಡಲಾಗಿದ್ದು ಹಳೆಯ ದರ 70 ರೂಪಾಯಿ ಇತ್ತು, ಈಗ 120 ರೂಪಾಯಿ ಮಾಡಿದ್ದಾರೆ. 50 ರೂಪಾಯಿ ಏರಿಕೆಯನ್ನು ಇಲ್ಲಿ ಮಾಡಿರೋದನ್ನ ಗಮನಿಸಬಹುದಾಗಿದೆ. ಆಲ್ ಆಫ್ ಸಡನ್ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ತಿದ್ದವ್ರಿಗೆ 120 ರೂಪಾಯಿ ಅಂದ ತಕ್ಷಣ ಒಂದು ಸಡನ್ ಶಾಕ್ ಆಗಬೇಕು. ಆ ರೀತಿಯಾದಂತಹ ದರ ಪರಿಷ್ಕರಣೆಯನ್ನು ಇವರು ಮಾಡಿರೋದನ್ನ ಗಮನಿಸಬಹುದು. ಇನ್ನು ವಾರ್ಡ್ ಚಾರ್ಜಸ್ ಅಂತ, ಅದಕ್ಕೆ ಹಳೆ ದರ ಇದ್ದಿದ್ದು 25 ರೂಪಾಯಿ, ಈಗ ಹೊಸದಾಗಿ 50 ರೂಪಾಯಿ ಮಾಡಿದ್ದಾರೆ. ಅಂದರೆ 25 ರೂಪಾಯಿ ಇಲ್ಲೂ ಕೂಡ ಏರಿಕೆ ಕಂಡಿದೆ. ಅಂದರೆ ಒಂದಕ್ಕೆ ಡಬಲ್ ಆಗಿ ಇವರು ಏರಿಕೆ ಮಾಡಿರೋದನ್ನ ಗಮನಿಸಿ. ಸಚಿವರು ಹೇಳ್ತಾರೆ 15-20% ಮಾತ್ರ ಏರಿಕೆ ಮಾಡಿದ್ದೀವಿ ಅಂತ. ಎಲ್ಲಿಯ ಲೆಕ್ಕ ನೀವು ಕೊಡ್ತಾ ಇದ್ದೀರಿ, ಅಥವಾ ನಿಮಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಏರಿಕೆ ಆಗುತ್ತಾ? ವಾರ್ಡ್ ಚಾರ್ಜಸ್ ದರ 25 ರೂಪಾಯಿ ಏರಿಸಿದ್ದಾರೆ. ಇನ್ನು ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆಗೆ ಅಂತ ಒಂದು ರೇಟ್ ಇದೆ, ಅದು ಹಳೆಯ ದರ 10 ರೂಪಾಯಿ ಇತ್ತು, ಈಗ ಹೊಸದಾಗಿ 50 ರೂಪಾಯಿ ಅಂದರೆ 40 ರೂಪಾಯಿನ ಏರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಮತ್ತು ಸುಕ್ಪಾಲ್ ಕೂಡ ಮಂಗಳೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ, ಈ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ವರದಿ ಮಾಡಿ 3 ದಿನ ಕಳೆದರೂ ಕೂಡ ಸರ್ಕಾರದ ವತಿಯಿಂದ ಒಬ್ಬರು ಕ್ಲಾರಿಫಿಕೇಶನ್ ಕೊಟ್ಟಿರಲಿಲ್ಲ. ಈಗ ಆರೋಗ್ಯ ಸಚಿವರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಆದರೂ ಕೂಡ ಇದನ್ನ ಒಪ್ಪುವ ರೀತಿಯಲ್ಲಿ ಇಲ್ಲ ಅವರ ಜಸ್ಟಿಫಿಕೇಶನ್. ದಿವ್ಯಾ, ಖಂಡಿತವಾಗೂ ಅವರ ಜಸ್ಟಿಫಿಕೇಶನ್ ಒಪ್ಪುವ ರೀತಿ ಇಲ್ಲ. ಯಾಕೆಂತಂದ್ರೆ ಬರೀ 10-20% ಅಂತಾರೆ. ಕೆಲವು ದರಗಳು ಮಾತ್ರ
50% ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾವು ಹೇಳ್ತಾ ಇರುವಂಥದ್ದು ಬರೀ 100 ರೂಪಾಯಿ ಒಳಗಡೆ ಇರುವಂಥ ದರ, ಆದರೆ ಸ್ಪೆಷಲ್ ವಾರ್ಡು ICU ವಾರ್ಡ್ ಬೆಡ್ಗಳಿಗಿರ್ತಕ್ಕಂಥ ದರ ಏನಿದೆ ಅದು ಏಕಾಏಕಿ 300ರಿಂದ 200 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ರೋಗಿಗಳಿಗೆ ಹೊರೆ ಆಗುತ್ತೆ. ಅದ್ರ ಬಗ್ಗೆ ಸಚಿವರು ಹೇಳ್ತಾ ಇಲ್ಲ. OPD ಕಾರ್ಡ್ ಮಾಡ್ಸಕ್ಕೆ 10 ರೂಪಾಯಿ ಇರೋದು ಬರೀ 20 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಒಳಗಡೆ ಆಸ್ಪತ್ರೆ ಒಳಗಡೆ ಆಗುವಂಥ ICU ಸ್ಪೆಷಲ್ ವಾರ್ಡ್ಗಳ ಬೆಡ್ ಚಾರ್ಜಸ್ ಎಷ್ಟಿದೆ ಅನ್ನೋದನ್ನ ಅವರು ಗಮನಿಸಬೇಕಾಗತ್ತೆ. ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೇವಾ ಶುಲ್ಕ ಅಂತ ಹೇಳ್ತಾರೆ. ಸೇವಾ ಶುಲ್ಕನ ಇದ್ದ ರೋಗಿಗಳ ಮೇಲೆ ಹಾಕಿ ಸೇವಾ ಶುಲ್ಕ ಕಲೆಕ್ಟ್ ಮಾಡುವಂಥದ್ದ. ನಾವು ಉತ್ತಮ ಆರೋಗ್ಯವನ್ನು ಕೊಡ್ತೀವಿ, ಆ ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡ್ತೀವಿ ಅಂತ ಹೇಳಿ ಆಗಾಗ ಅನುದಾನಗಳನ್ನ, ಬಿಲ್ಡಿಂಗ್ ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಕಟ್ತೀವಿ ಅಂತ ಹೇಳಿ ಅನುದಾನಗಳು ಬಿಡುಗಡೆ ಆಗ್ತಾನೆ ಇದಾವೆ. ಅಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಈಗ ಕಳೆದ 5 ವರ್ಷಗಳಿಂದನೂ ಕೂಡ ಈ ಸೇವಾ ಶುಲ್ಕವನ್ನ ಹೆಚ್ಚಳ ಮಾಡಿರಲಿಲ್ಲ. ಈಗ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಆಗಿರುವಂಥದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರುವಂಥದ್ದು ತಮ್ಮ ಆರೋಗ್ಯ ಇಲಾಖೆಯ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಈಗಾಗಲೇ 10ರಿಂದ 20% ಹೆಚ್ಚಳ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಪ್ರಾಥಮಿಕ ಹಂತದಲ್ಲಿದೆ ಚಿಂತನೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ರೇಟ್ ಫಿಕ್ಸ್ ಮಾಡ್ತೀವಿ ಅನ್ನುವಂಥದ್ದು. ರಾಜ್ಯಾದ್ಯಂತ ಅಂದ್ರೆ ಸರ್ಕಾರಿಯ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ದರ ಏರಿಕೆ ಆಗುತ್ತೆ. ಇದು ಬಡವರಿಗೆ, ಹಳ್ಳಿ ಭಾಗದ ಜನರಿಗೆ ತುಂಬ ಹೊರೆ ಆಗುವಂಥದ್ದು. ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ. ಆದರೆ ಇಂತಹ ಸೇವಾ ಶುಲ್ಕದ ನೆಪದಲ್ಲಿ 20%, 30%, 40% ಅಂತೇಳಿ ಜಾಸ್ತಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ BJP ಅವರು ಕೂಡ ಇದನ್ನು ವಿರೋಧ ಮಾಡಿದ್ರು. ವಿರೋಧ ಮಾಡಿದ ಬಳಿಕ ಈಗ ಸರ್ಕಾರದ ವತಿಯಿಂದ ಸಚಿವರು ಮಾತಾಡಲಿಕ್ಕೆ ಮುಂದಾಗ್ತಿರೋದು. ಕಳೆದ 3 ದಿನಗಳಿಂದ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಯಾರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಪ್ರತಿಕ್ರಿಯೆ ಕೊಡಲಿಕ್ಕೂ ಕೂಡ ನಿರಾಕರಣೆ ಮಾಡಿದ್ರು. ಈಗ ಅದು ಸರ್ಕಾರಕ್ಕೆ ಬರಲ್ಲ, ಗ್ಯಾರಂಟಿಗೂ ಇದಕ್ಕೂ ತುಳುಕು ಹಾಕೋದು ಬೇಡ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರುವಂಥದ್ದು. ಇದನ್ನ ಸೇವಾ ಶುಲ್ಕವನ್ನ ನಿಜಕ್ಕೂ ಕಡಿತ ಮಾಡಬೇಕಾಗತ್ತೆ, ಏರಿಸಲೇಬಾರ್ದು. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಯಾವ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವ್ಯಾ, ಸುಖಪಾಲ, ರೋಗಿಗಳಿಂದ ಒಂದು ಮಿನಿಮಲ್ ಚಾರ್ಜಸ್ ಅನ್ನ ಪಡ್ಕೊಳ್ತಾರೆ. ಅದು ಕಾಮನ್ ಆಗಿ ನಡ್ಕೊಂಡ್ ಬರ್ತಿತ್ತು. ಆದರೆ ಅದರಿಂದಲೇ ಅಭಿವೃದ್ಧಿ, ಅದರಿಂದಲೇ ಒಂದಷ್ಟು ಕೆಲಸಗಳು ಆಗತ್ತೆ ಅನ್ನೋದಾದ್ರೆ ಸರ್ಕಾರದ ಬಳಿ ಹಣ ಇಲ್ವಾ? ಖಂಡಿತ ದಿವ್ಯಾ, ಇಷ್ಟು ವರ್ಷಗಳ ಕಾಲ ಸರ್ಕಾರಿ ಆಸ್ಪತ್ರೆಗಳು ಹಾಗಾದರೆ ಅಭಿವೃದ್ಧಿ ಆಗಿಲ್ವಾ? ಕೇವಲ ಸೇವಾ ಶುಲ್ಕದಿಂದಲೇ ಅಭಿವೃದ್ಧಿ ಆಗಬೇಕನ್ನುವಂಥ ಪ್ರಶ್ನೆ ಮೂಡೋದು ಸಹಜ. ಈಗ ಆರೋಗ್ಯ ಸಚಿವರು ಹೇಳಿರುವ ಪ್ರಕಾರ ನಾವೇನು ದೊಡ್ಡ ರೀತಿಯಾದಂಥ ಸೇವಾ ಶುಲ್ಕವನ್ನು ಹೆಚ್ಚಳ ಮಾಡಲಿಲ್ಲ, ನಾವು ಸಣ್ಣ ಪರಿಷ್ಕರಣೆಯನ್ನು ಮಾಡಿದ್ದೇವೆ. ಅಂದರೆ 10 ರೂಪಾಯಿ ಇದ್ದದಕ್ಕೆ 15 ರೂಪಾಯಿ, 20 ರೂಪಾಯಿ ಮಾಡಿದ್ದೇವೆ. 50 ರೂಪಾಯಿ ಇದ್ದದಕ್ಕೆ 70 ರೂಪಾಯಿ, 80 ರೂಪಾಯಿ ಮಾಡಿದ್ದೇವೆ. ಇದು ಮಾತ್ರ, ಇಷ್ಟು ಮಾತ್ರ ಮಾಡಿರುವಂಥದ್ದು. ಜೊತೆಗೆ ಅದನ್ನು ಯಾವುದೇ ಸರ್ಕಾರಕ್ಕಾಗಿ ಅದನ್ನು ಬಳಸ್ಕೊಳ್ಳೋದಿಲ್ಲ. BJP ಅವರು ಹೇಳಿರುವ ಪ್ರಕಾರ ಗ್ಯಾರಂಟಿ ಯೋಜನೆಗೆ ಅದನ್ನು ಬಳಸುತ್ತೇವೆ ಅನ್ನುವಂಥದ್ದು ಅದು ಖಂಡಿತ ಸರಿಯಲ್ಲ, ಅದು ತಪ್ಪು ಅನ್ನುವಂಥದ್ದನ್ನು ಅವರು ಸಮಜಾಯಿಸಿಕೊಡ್ತಾ ಇರುವಂಥದ್ದು. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ 50% ಡಬಲ್ ಆಗಿ ಏರಿಕೆ ಆಗಿದ್ದರೂ ಸಚಿವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು BJP ಶಾಸಕರು ಈ ರೀತಿಯಾಗಿ ಹೇಳ್ತಾ ಇರೋದು ಸರಿಯಲ್ಲ ಅನ್ನುವಂಥದ್ದು. ಜೊತೆಗೆ ಅವರು ಹೇಳಿದ್ದಾರೆ, ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಸರ್ಕಾರಿಯ ಜಿಲ್ಲಾ ಆಸ್ಪತ್ರೆ ಆಗಲಿ ಅದರ ಅಭಿವೃದ್ಧಿ ಸಮಿತಿಯಲ್ಲಿರುವಂಥವರು ಸ್ಥಳೀಯ ಶಾಸಕರೇ. ಹಾಗಾಗಿ ಸ್ಥಳೀಯ ಶಾಸಕರ ಗಮನಕ್ಕೆ ಬಂದು ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿನಿಯೋಗ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗೆ ಇದನ್ನು ಬಳಕೆ ಮಾಡೋದಿಲ್ಲ. ಸರ್ಕಾರಿ ಆಸ್ಪತ್ರೆಯ ಯಾವುದೇ ಅಭಿವೃದ್ಧಿ ಕೆಲಸ ಇದ್ದರೂ ಅದು ಕ್ಲೀನಿಂಗ್ ಆಗಿರ್ಬೋದು, ಅದನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು, ಅದಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡ್ತೇವೆ ಅನ್ನುವಂಥದ್ದನ್ನು ಅವರು ಹೇಳಿ ಈ ಒಂದು ಸೇವಾ ಶುಲ್ಕವನ್ನು ಹೆಚ್ಚಳ ಮಾಡಿರುವುದಕ್ಕೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗುತ್ತೆ ದಿವ್ಯಾ, ಕೇವಲ 15 ರೂಪಾಯಿ 20 ರೂಪಾಯಿ ಮಾಡಿರೋದಲ್ಲ, 10 ರೂಪಾಯಿ ಇದ್ದದನ್ನು 20 ರೂಪಾಯಿ ಮಾಡಿದ್ದಾರೆ. ಅಂದರೆ ಡಬಲ್ ಆಗಿದೆ. ಇನ್ನೊಂದು ಕಡೆಯಲ್ಲಿ 50 ರೂಪಾಯಿ ಇದ್ದದನ್ನು 100 ರೂಪಾಯಿ ಅಥವಾ 120 ರೂಪಾಯಿವರೆಗೂ ಏರಿಕೆ ಮಾಡಿದ್ದಾರೆ. ಅಂದರೆ ಅರ್ಧಕ್ಕಿಂತಲೂ ಹೆಚ್ಚು ಇದನ್ನು ಏರಿಕೆ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಷ್ಟು ವರ್ಷಗಳ ಕಾಲ ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿಗೆ ಯಾವುದೇ ಸೇವಾ ಶುಲ್ಕವನ್ನು ಉಪಯೋಗ ಮಾಡಿದೆ. ಈ ಬಾರಿ ಈಗ ಮತ್ತೆ ಅದನ್ನು ಅಭಿವೃದ್ಧಿಗೆ ಬಳಕೆ ಮಾಡ್ತೇವೆ ಅನ್ನುವಂಥದ್ದು ಹೇಳೋದು ಸರಿಯಾದ ಮಾತಲ್ಲ. ಇದು ಸಚಿವರು ಈ ಒಂದು ಸೇವಾ ಶುಲ್ಕವನ್ನು ಏರಿಕೆ ಮಾಡಿದ್ದಕ್ಕೆ ಕೊಡ್ತಾ ಇರುವಂಥ ಸಮಜಾಯಿಸಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದು ಸರ್ಕಾರಕ್ಕೆ ಹೊರೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಬಡ ರೋಗಿಗಳಿಂದ ಮತ್ತಷ್ಟು ದುಪ್ಪಟ್ಟು ಹಣವನ್ನು ಪಡೆಯುವಂಥ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಈ ಒಂದು ಆರೋಗ್ಯ ಸಚಿವರ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್, ಥ್ಯಾಂಕ್ ಯು ಲೋಕೇಶ್ ನಿಮ್ಮಿಬ್ಬರ ಮಾಹಿತಿಗೆ. ಸದ್ಯ ಸೇವಾ ಶುಲ್ಕ ಹೆಚ್ಚಳ ಮಾಡಿರೋದಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇದು ಅಲ್ಪ ಪ್ರಮಾಣದ ಏರಿಕೆ ಅಷ್ಟೇ, ಇದು ಅಭಿವೃದ್ಧಿಗೆ ಸೀಮಿತ ಅಂತ.